ಆರಾಮ್ಸೆ ಮಾತಾಡ್ತಾ ಇದ್ರು. ಆ ಥರದ ಒಂದು ವಾಗ್ಮಿತನವನ್ನು ಅವರು ಮಾಧ್ಯಮದ ಜೊತೆನೂ ಕೂಡ ಭಾಳ ಸಂಬಂಧ ಇದ್ದಂಥವರು. ಇವತ್ತು ಅವರ ನಿಧನ ಆಗಿರುವಂಥದ್ದು ನಮ್ಮೆಲ್ಲರಿಗೂ ಭಾಳ ನೋವಾಗಿದೆ, ವಿಶೇಷವಾಗಿ ನೋವಾಗಿದೆ. ನಾವೀಗ ಬೆಳಗ್ಗೆ ಸ್ಪೀಕರ್ ಅವರು ಸಹ ಫೋನ್ ಮಾಡಿದರು. ವಿಧಾನಸಭಾ ಅಧಿವೇಶನದ ಬಗ್ಗೆ 10 ಗಂಟೆಗೆ ಸಭೆನೂ ಕೂಡ ಕರೆದಿದ್ದೀರಿ. ಆ ಸಭೆಯಲ್ಲಿ ತೀರ್ಮಾನ ಆಗುತ್ತೆ, ಏನು ಇವತ್ತಿನ ಅಧಿವೇಶನ ಹೇಗೆ ನಡಿಬೇಕು ಅನ್ನೋದ್ರ ಬಗ್ಗೆನೂ ಕೂಡ ತೀರ್ಮಾನ ಆಗುತ್ತೆ. ನನಗಿರುವಂಥ ಮಾಹಿತಿ ಪ್ರಕಾರ ನಾಳೆ ಅವರ ಅಂತಿಮ ಸಂಸ್ಕಾರ ನಾಳೆ ನಡೆಯೋದಿದೆ. ಸೊ ಎಲ್ಲ ಕಾರಣಕ್ಕೋಸ್ಕರನೂ ಕೂಡ ಇವತ್ತು ಸ್ಪೀಕರ್ ಅವರು 10 ಗಂಟೆಗೆ ಸಭೆ ಕರೆದಿದ್ದಾರೆ. ನಾವು ಕೂಡ ವಿನಂತಿ ಮಾಡ್ತೀರಿ ಸ್ಪೀಕರ್ ಅವ್ರಿಗೆ ಸದನದಲ್ಲಿ ಸಂತಾಪ ಸೂಚನೆ ಮಾಡೋದ್ರ ಜೊತೆಗೆ ಸದನವನ್ನು ಮುಂದೂಡಿ ಅವ್ರಿಗೆ ಒಂದು ಗೌರವ ಸಲ್ಲಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ನಮ್ಮ ಸಲಹೆಯನ್ನು ಕೊಡ್ತೀರಿ. ಸ್ಪೀಕರ್ ಅವರು ಯಾವ ರೀತಿ ನಿಲುವನ್ನು ತೆಗೆದುಕೊಳ್ತಾರೆ, ನಮ್ಮ ಸಹಕಾರ ಕೊಡ್ತಾರೆ, ಎಲ್ಲ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ಅವ್ರಿಗೂ ಸ್ಪೀಕರು ಭಾಳ ನೋವಿನಿಂದ ಮಾತಾಡಿದ್ರು. ನಾವೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಬೇಕಾಗಿದೆ. ಇಂಥ ಒಂದು ಸಂದರ್ಭ ಅಚಾನಕ್ಕಾಗಿ ನಮಗೆ ಬೆಳಗ್ಗೆ ಸುದ್ದಿ ತಿಳಿದ ತಕ್ಷಣ ಭಾಳ ನೋವಾಗಿದೆ. ಸೊ ವಿಧಾನಸಭೆ ನಡೀತಾ ಇರೋದ್ರಿಂದ ಬೆಳಗಾವಿಯಲ್ಲಿ ಕೂಡ ನಾನು ನಮ್ಮೆಲ್ಲ ಪ್ರಮುಖರ ಹತ್ರ ಮಾತಾಡಿದ್ದೀನಿ. ಎಲ್ಲರ ಪ್ರಮುಖರ ಹತ್ರ ಮಾತಾಡಿ ಈ ಸಂದರ್ಭದಲ್ಲಿ ವಿಧಾನಸಭಾ ಅಧಿವೇಶನ ಹೇಗೆ ನಡಿಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾನು ಚರ್ಚೆ ಮಾಡ್ತಾಯಿದ್ದೀನಿ. ನಮ್ಮೆಲ್ಲರ ಅಭಿಪ್ರಾಯ ತೆಗೆದುಕೊಂಡು ಸ್ಪೀಕರ್ ಅವ್ರ ಜೊತೆ ಚರ್ಚೆಯನ್ನು ಮಾಡ್ತೀನಿ. ಆ ಥರ ಒಂದು ಪರಂಪರೆ ಇಲ್ಲ. ಇವತ್ತು ಚರ್ಚೆ ಅಂದರೆ ಸಂತಾಪ ಸೂಚನೆ ನಡೆಯುತ್ತೆ, ಅಂದರೆ ಮಧ್ಯಾಹ್ನದವರೆಗೂ ಆಗ್ಬೋದು. ಸೊ ಎಲ್ಲವನ್ನ ಸ್ಪೀಕರ್ ಜೊತೆ ಚರ್ಚೆ ಮಾಡಿ ತಿಳಿಸ್ತೀನಿ. ನಮ್ಮ ನಿಲುವನ್ನು ನಾವೇನಿದೆ ತಿಳಿಸ್ತೀನಿ. ಅಂತಿಮವಾಗಿ ಸ್ಪೀಕರ್ ಅವರು ತಮ್ಮ ತೀರ್ಮಾನವನ್ನು ಮಾಡ್ತಾರೆ. ಬಟ್ ಎಸ್.ಎಂ. ಕೃಷ್ಣ ಅಪರೂಪದ ವ್ಯಕ್ತಿತ್ವ ಇರ್ತಕ್ಕಂಥ ಒಬ್ಬ ರಾಜಕಾರಣಿ. ಸೊ ಅವರ ಹಾಕ್ಕೊಡುವಂಥ ಬಟ್ಟೆ ಇರ್ಬೋದು, ಅವರ ಶಿಸ್ತು ಇರ್ಬೋದು, ಅವರು ನಮ್ಮ ಟೆನ್ನಿಸ್ ಸಂಸ್ಥೆ, ರಾಜ್ಯ ಟೆನ್ನಿಸ್ ಏನು ಕಬ್ಬನ್ ಪಾರ್ಕಲ್ಲಿದೆ ಅದರ ಅಧ್ಯಕ್ಷರಾಗಿದ್ದರು. ನಾನು ಉಪಾಧ್ಯಕ್ಷ ಆಗಿದ್ದೆ. ಕಳೆದ 6-7 ವರ್ಷದಿಂದ ಅವರೇ ನನ್ನ ಕರೆದು ನನ್ನ ಕೈಲಿ ಮೀಟಿಂಗ್ಗಳಿಗೆ ಬರೋಕ್ಕಾಗಲ್ಲ, ನೀನೇ ಅಧ್ಯಕ್ಷನಾಗಿ ಮುಂದುವರಿಯಬೇಕು ಅಂತೇಳಿ ನನಗೂ ಕೂಡ ಈಗ ನಾನು ಟೆನ್ನಿಸ್ ಸಂಸ್ಥೆಯ ಅಧ್ಯಕ್ಷನಾಗಿದ್ದೀನಿ. ಎಸ್.ಎಂ. ಕೃಷ್ಣ ಅವರು ಗೌರವ ಅಧ್ಯಕ್ಷರಾಗಿದ್ದಾರೆ. ಅಂದರೆ ಅವರು ಟೆನ್ನಿಸ್ ಪ್ಲೇಯರು, ಅವರು ಕೂಡ ಒಂದು ಕ್ರೀಡಾ ಪ್ರೇಮಿಯಾಗಿ ಕ್ರೀಡೆಯ ಜಗತ್ತಲ್ಲೂ ಕೂಡ ಸಾಧನೆಯನ್ನು ಮಾಡಿದ್ದಾರೆ. ಆ ದೃಷ್ಟಿಯಿಂದ ಟೆನ್ನಿಸ್ ಸಂಸ್ಥೆಯ ಅಧ್ಯಕ್ಷನಾಗಿ ನಾನು ಸಂತಾಪ ಸೂಚನೆಯನ್ನು ಕೂಡ ಮಾಡ್ತಾಯಿದ್ದೀನಿ.